ನಮಸ್ಕಾರ ಸ್ನೇಹಿತರೆ, ನಾ ಕಂಡ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ವಿಶೇಷ ಒಬ್ಬರು ಗುರುಗಳನ್ನ ಪರಿಚಯ ಮಾಡಿಸ್ಬೇಕಂತ ವಿಚಾರ ಮಾಡಿದ್ದೇನೆ. ನಡೆದಾಡುವ ರಾಮಾಯಣ ಮಹಾಭಾರತ ಪುಸ್ತಕವೇ ಅಂತ ಹೇಳ್ಬೋದು. ಸಾಕಷ್ಟು ವೇದ ಅಧ್ಯಾಯಗಳನ್ನ ಮಾಡಿದಂಥ ಮಹಾನ್ ಗುರುಗಳು ವಿದ್ವಾನ್ ಜಗದೀಶ್ ಶರ್ಮಾ ಸರ್ ಅವರು ನಮಗೆ ಈ ನಮ್ಮ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೋಸ್ಕರ ಭೇಟಿ ಆಗ್ತಾ ಇದ್ದಾರೆ. ಅವ್ರ ಜೊತೆಗೆ ಒಂದಷ್ಟು ವಿಷಯಗಳನ್ನ ನಾನು ರಾಮಾಯಣ ಮಹಾಭಾರತ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿದ್ದೀನಿ. ಅವರು ಈಗ ನನಗೆ ಸಿಕ್ಕಿರುವುದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಲ್ಲಹಳ್ಳಿ ಅಂತ ಒಂದು ಒಂದು ಆಶ್ರಮ ಇದೆ. ಈ ಆಶ್ರಮದಲ್ಲಿ ಸುಮ್ಮನೆ ಅಂತ ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮದಕ್ಕಾಗಿ ಅವ್ರು ಬಂದಿದ್ದಾರೆ ಬೆಂಗಳೂರಿಂದ. ಸುಮಾರು 10 ದಿನಗಳ ಕಾಲ ಈ ಕಾರ್ಯಕ್ರಮ ಇರ್ತಾರೆ. ಆದ್ರೆ ನಾನು ನಿನ್ನೆ ಆಕಸ್ಮಿಕವಾಗಿ ಅಕ್ಷಯ ತೃತೀಯ ದಿವಸ ಹಬ್ಬದ ದಿವಸ ಅವ್ರಿಗೆ ಫೋನ್ ಮಾಡಿದೆ. ಅವರು ಇಲ್ಲಿ ಜಮಖಂಡಿಗೆ ಬಂದಾರ ಅಂತ ಗೊತ್ತಾದ ತಕ್ಷಣ ನಾನು ಗೋಕಾಕದಿಂದ ಬಂದು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಜೊತೆಗೆ ಒಂದಷ್ಟು ನನಗೆ ಗೊತ್ತಿರುವಂತ ಕೆಲವೊಂದು ರಾಮಾಯಣ ಮಹಾಭಾರತ ಇರ್ಬೋದು, ಐತಿಹಾಸಿಕ ಮತ್ತು ಪೌರಾಣಿಕ ಕೆಲವೊಂದು ಹಿನ್ನೆಲೆಗಳು ಅಂತ ಕೆಲವೊಂದು ಘಟನೆಗಳ ಬಗ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡಿದೆ. ಅವರು ನಮ್ಮ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೋಸ್ಕರ ಅವರೊಂದು ತಮ್ಮ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನ ನಿಮ್ಗೆ ಎಲ್ಲರಿಗೂ ತೋರಿಸ್ಬೇಕನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವಿದ್ವಾನ್ ಶ್ರೀ ಜಗದೀಶ್ ಶರ್ಮಾ ಸರ್ ಸರ್ ಅವ್ರ ಜೊತೆಗೆ ಒಂದಷ್ಟು ವಿವರಗಳನ್ನ ಚರ್ಚೆ ಮಾಡ್ತಾ ಇದ್ದೀನಿ. ಜಾಸ್ತಿ ಹೊತ್ತಿಲ್ಲ, ದಯವಿಟ್ಟು ಅದನ್ನ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಸರ್ ನಮಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಹೊಸ ಒಂದು ನಾವು ಏನು ಹೊಸ ಯೋಜನೆ ಇದೆ, ನನ್ನ ಪುಸ್ತಕ ಬರೀಬೇಕು ಅನ್ನೋದು, ಆ ಯೋಜನೆಗೆ ಅವರು ಸರ್ ತುಂಬಾ ಸಹಕಾರ ಮಾಡ್ತಿದ್ದಾರೆ. ಪೂರ್ತಿ ವಿಡಿಯೋನ ನೋಡಿ, ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು ಸರ್. ನಮಸ್ತೆ ಜಿ. ನಮಸ್ತೆ. ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಬಗ್ಗೆ ಸ್ವಲ್ಪ ತಮ್ಮ ತಿಳಿಸಿ. ನಮಸ್ತೆ ವೀಕ್ಷಕರೇ. ನಾ ಕಂಡ ಭಾರತ ಅನ್ನೋ ಹೆಸರೇ ಬಹಳ ಸೊಗಸಾಗಿದೆ. ಯಾಕೆಂದ್ರೆ ಈ ಭಾರತವನ್ನ ಕಾಣೋದು ಅನ್ನೋದಿದೆಯಲ್ಲ, ಅದು ಭಾರತೀಯರೆಲ್ಲರ ಬದುಕಿನ ಉದ್ದೇಶವೇ ಆಗಿಬಿಡ್ಬೇಕು. ಯಾಕೆಂದ್ರೆ ಭಾರತವನ್ನ ಕಾಣೋದ್ರಲ್ಲೇ ಬದುಕಿನ ಸಾರ್ಥಕತೆ ಇದೆ. ನಮ್ಮ ಹಿರಿಯರು ಅಥವಾ ಈ ಸೃಷ್ಟಿಯಾದಾಗಲೇ ಭಾರತ ಹಾಗೆ ಸೃಷ್ಟಿಯಾಗಿದೆ ಅಂತ ಹೇಳಬೇಕು. ಭಾರತದ ವಿಸ್ತಾರ, ಭಾರತದ ಎತ್ತರ, ಭಾರತದ ಆಳ ಅದು ಸುಲಭಕ್ಕೆ ದಕ್ಕೋದಲ್ಲ, ನಿಲುಕುವಂಥದ್ದು ಅಲ್ಲ. ಅಷ್ಟಿದೆ ಇಲ್ಲಿ. ನೀವು ಒಂದು ಪ್ರದೇಶಕ್ಕೆ ಹೋದ್ರೆ ನಿಮಗಲ್ಲಿ 100 ಹೊಸತು ಕಾಣಿಸುತ್ತೆ, 100 ಹೊಸ ಮರಗಿಡಗಳು ಕಾಣಿಸ್ತವೆ, 100 ಹೊಸ ಆಹಾರ ಕಾಣಿಸುತ್ತೆ, ಹೊಸ ಭಾಷೆ ಕಾಣಿಸುತ್ತೆ, ಹಾಗೆಯೇ ಹೊಸ ತರಹದ ಜೀವನ ವಿಧಾನ ಕಾಣಿಸುತ್ತೆ. ಅಲ್ಲಿ ಯಾವುದೋ ಒಂದು ಕ್ಷೇತ್ರ ಇದೆ, ಅಲ್ಲೊಂದು ಕೋಟೆ ಇದೆ, ಅಲ್ಲೊಂದು ಕೊತ್ತಳ ಇದೆ, ಅಲ್ಲೊಂದು ಋಷಿಯ ಕಥೆ ಇದೆ, ಅಲ್ಲೊಂದು ಶಾಪದ ಕಥೆ ಇದೆ, ಅಲ್ಲೊಂದು ವರದ ಕಥೆ ಇದೆ, ಅಲ್ಲೊಂದು ಸರೋವರ ಇದೆ. ಹೀಗೆ ನೀವು ಭಾರತದ ಉದ್ದಗಲಗಳಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದ್ರು ಅಲ್ಲಿ ಒಂದು ಪುರಾಣ ಇದೆ, ಅಲ್ಲೊಂದು ಇತಿಹಾಸ ಇದೆ, ಅಲ್ಲೊಂದು ವರ್ತಮಾನ ಇದೆ. ಹಾಗಾಗಿ ನಿಜವಾಗಿ ಭಾರತೀಯರು ಭಾರತವನ್ನ ಕಾಣ್ತಾ ಹೋಗ್ಬೇಕಾಗತ್ತೆ, ಭಾರತವನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಆ ಕೆಲಸವನ್ನ ಜಗದೀಶ್ ಬಳಿಗಾರ್ ಅವರು ಮಾಡಿದ್ದಾರೆ. ಅವರಿಗೆ ಭಾರತ ಆಸಕ್ತಿಯ ಕ್ಷೇತ್ರ, ಭಾರತದ ಇತಿಹಾಸ ಆಸಕ್ತಿಯ ಕ್ಷೇತ್ರ, ಭಾರತದ ಪುರಾಣಗಳು ಆಸಕ್ತಿಯ ಕ್ಷೇತ್ರ. ಅವರು ಅವನ್ನೆಲ್ಲ ಶ್ರದ್ಧೆಯಿಂದ ನಂಬಿದ್ದಾರೆ ಮತ್ತು ಅದನ್ನ ಕಂಡು ಅವರು ಆನಂದಿಸ್ತಾರೆ, ಅನುಭವಿಸ್ತಾರೆ. ಆದ್ರೆ ಅದ್ರ ಜೊತೆಗೆ ಅವ್ರು ಇನ್ನೊಂದು ಒಳ್ಳೆ ಕೆಲಸ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ತಾವೇನು ಕಂಡವೋ ಅದನ್ನ 4 ಜನಕ್ಕೆ ತಿಳಿಸುವ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಎಲ್ಲರಿಗೂ ಎಲ್ಲವನ್ನ ನೋಡೋದಕ್ಕಾಗಿಬಿಡತ್ತೆ ಬದುಕಿನಲ್ಲಿ ಅಂತ ಹೇಳೋದಕ್ಕಾಗೋದಿಲ್ಲ. ನಮ್ಮ ಬದುಕಿನ ವ್ಯಾಪ್ತಿ, ಅದರ ಮಿತಿ, ನಮ್ಮ ಒತ್ತಡಗಳು, ನಮ್ಮ ಕಾರ್ಯಕ್ಷೇತ್ರ, ಇದೆಲ್ಲ ದೃಷ್ಟಿಯಿಂದ ಎಲ್ಲವನ್ನ ನೋಡೋದಕ್ಕೆ ನಮಗಾಗೋದಿಲ್ಲ. ಹಾಗೆ ಕಂಡವರು ಅದನ್ನ ಹೇಳಿದ್ರೆ ಕಂಡವರ ಕಣ್ಣಲ್ಲಿ ನಾವು ಅದನ್ನ ನಮ್ಮದಾಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಾ ಕಂಡ ಭಾರತ ಅನ್ನುವ ಈ ಯೂಟ್ಯೂಬ್ ಚಾನಲ್ ಏನಿದೆ ಆ ಕೆಲಸವನ್ನ ಮಾಡ್ತಾ ಇದೆ. ಇದೊಂದು ಬಹಳ ಉಪಯುಕ್ತವಾದ ಕಾರ್ಯ, ಸಾರ್ಥಕವಾದ ಕಾರ್ಯ, ಧನ್ಯತೆಯ ಕಾರ್ಯ. ಈ ಕಾರ್ಯ ಮತ್ತಷ್ಟು ಬೆಳಗಲಿ, ಸಾವಿರ ಜನ ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಆಗಲಿ. ತಮ್ಮ ವೃತ್ತಿ ಪ್ರವೃತ್ತಿ, ತಮ್ಮ ಬದುಕಿನ ನಡುವೆಯೂ ಭಾರತದ ಮೇಲಿನ ಪ್ರೀತಿಯಿಂದ, ಭಾರತೀಯರ ಮೇಲಿನ ಪ್ರೀತಿಯಿಂದ ಜಗದೀಶ್ ಬಳಿಗಾರ್ ಅವರು ಮಾಡ್ತಾ ಇರೋ ಕೆಲಸ ಇದೆಯಲ್ಲ, ಅದಕ್ಕಾಗಿ ನಾನು ಅವರನ್ನ ಹೃದಯವಾಗಿ ಅಭಿನಂದಿಸ್ತೇನೆ. ಅವರ ಕಾರ್ಯಕ್ರಮಗಳನ್ನ ನೋಡಿ ಅದೇ ಅವರಿಗೆ ನೀವು ಕೊಡುವ ಬೆಂಬಲ. ನಮಸ್ಕಾರ. ನಮಸ್ತೆ, ಧನ್ಯವಾದಗಳು ಸರ್. ನಮಗೆ ಇಷ್ಟ ಮಾಹಿತಿ ಕೊಟ್ಟಿದ್ರಿ. ಎಲ್ಲರಿಗೆ ತೋರಿಸಿದಂತ ವಿದ್ವಾನ್ ಜಗದೀಶ್ ಶರ್ಮಾ ಸರ್ ಜೊತೆಗೆ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೀನಿ. ಅವ್ರು ನೀಡಿರುವಂಥ ಸಲಹೆಗಳು, ಸೂಚನೆಗಳು ನಮಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ನೆನೆಸ್ಕೊಳ್ತೀನಿ. ಧನ್ಯವಾದಗಳು.